ಹಿಂದೂ ಕಾರ್ಯಕರ್ತೆಯ ಮೇಲೆ ದಾಖಲಾಯಿತು ಎಫ್ಐಆರ್. ಅನ್ಸಾರಿ ದರ್ಗಾದ ಮೇಲೆ ಬಾಣದಿಂದ ಹೊಡೆದ ಹಾಗೆ ಕೈ ಸನ್ನೆ. गलती किससे होता है उनके एक्शन लेने के हम पुलिस वाले काबिल है, हम ठीक से कर सकते हैं. ಮಹಾರಾಷ್ಟ್ರ ಮೂಲದ ಹಿಂದೂ ಕಾರ್ಯಕರ್ತೆ ಹರ್ಷಿತಾ ಠಾಕೂರ್ ವಿರುದ್ಧ ಬೆಳಗಾವಿಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಅವರನ್ನ ಈ ಕೂಡಲೇ ಬಂಧಿಸುವಂತೆ ಮುಸ್ಲಿಂ ಸಮುದಾಯದವರು ಆಗ್ರಹಿಸಿದ್ದಾರೆ. ಬೆಳಗಾವಿ ತಾಲೂಕಿನ ಪಿರನ್ವಾಡಿಯ ಮಚ್ಚೆ ಗ್ರಾಮದಲ್ಲಿ ಹಿಂದೂಗಳ ಶೋಭಾಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು. ಜೈ ಶ್ರೀರಾಮ್ ಎಂಬ ಘೋಷವಾಕ್ಯದೊಂದಿಗೆ ಮೆರವಣಿಗೆ ಸಾಗಿತ್ತು. ಈ ವೇಳೆ ಹರ್ಷಿತಾ ಠಾಕೂರ್ ಧಾರ್ಮಿಕ ಭಾವನೆಗಳನ್ನ ಕೆರಳಿಸುವಂತ ಭಾಷಣಗಳನ್ನ ಮಾಡಿದ್ದಾರೆ ಎಂದು ಅಬ್ದುಲ್ ಖಾದರ್ ಮುಜಾವರ್ ಎಂಬುವರು ಆರೋಪಿಸಿದ್ದಾರೆ. गलती किससे होता है उनके एक्शन लेने के हम पुलिस वाले काबिल है, हम ठीक से कर सकते हैं. इसलिए मेहरबानी करने का इधर दबाव डालने के लिए इसका भी ऊपर क्या भी जरूरत नहीं है. हम काबिल है, हम ठीक से करके ही जाता है. इधर बैठने के आपका इज्जत नहीं है, हमारा बात पे भी इज्जत देगा ना, आपको इज्जत करेगा. हम केस करके ही जाने वाला. इधर आप बैठने वाला है तो हम केस नहीं लेने वाला. ಮಚ್ಚೆ ಗ್ರಾಮದಲ್ಲಿ ಮೆರವಣಿಗೆ ಸಾಗಬೇಕಾದ್ರೆ ರಸ್ತೆ ಮಧ್ಯೆ ಅನ್ಸಾರಿ ದರ್ಗಾ ಕಂಡು ಬಂದಿದೆ. ಹಿಂದೂ ಕಾರ್ಯಕರ್ತರು ಜಯಘೋಷದೊಂದಿಗೆ ಮೆರವಣಿಗೆ ಸಾಗಿತ್ತು. ಆದರೆ ದರ್ಗಾ ನೋಡಿದ ಕೂಡಲೇ ಹರ್ಷಿತಾ ಠಾಕೂರ್ ದರ್ಗಾ ಬಳಿ ಕೈ ಮಾಡಿ ಬಾಣ ಬಿಟ್ಟಂತೆ ಕೈ ಸನ್ನೆ ಮಾಡಿದ್ರು. ಇದು ಸಾಕಷ್ಟು ಮುಸ್ಲಿಂ ಸಮುದಾಯದ ಭಾವನೆಗೆ ಧಕ್ಕೆ ತಂದಿದೆ ಎಂದು ಮುಸ್ಲಿಂ ಸಮುದಾಯದವರು ದೂರನ್ನ ನೀಡಿದ್ದಾರೆ. ಸದ್ಯಕ್ಕೆ ಹರ್ಷಿತಾ ವಿರುದ್ಧ ಬೆಳಗಾವಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇನ್ನು ಇವರನ್ನ ಬಂಧಿಸುವಂತೆ ಒತ್ತಾಯಿಸಲಾಗಿದೆ. ಬಿಗ್ ಟಿವಿ ಕರ್ನಾಟಕ, ಬೆಳಗಾವಿ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.